ಸೊ ಇಲ್ಲೊಂದು ಬ್ಯೂಟಿಫುಲ್ ಲೈನ್ ಹಾಕಿದ್ದಾರೆ ನೋಡಿ. ಇವರು ಕಾಯಬೇಕು ಅಷ್ಟೇ, ನಮ್ಮ ಕಷ್ಟಗಳಿಗೂ ಸಾವಿದೆ. ಎಷ್ಟೇ ರೀಬಾರ್ನು ಏನೇ ಬರ್ಬೋದು, ಬಟ್ BS3 ಇರೋ ಡಿಮ್ಯಾಂಡ್ ಅಂತೂ ಕಡಿಮೆ ಆಗಲ್ಲ. ನಿಮ್ನು ವಿಡಿಯೋ ಮಾಡ್ತಾವ್ನಿ. ನಮಸ್ತೆ ಎಲ್ರಿಗೂ, PK with Bikes ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು BS3 ಕ್ಲಾಸಿಕ್ 350 ಮತ್ತೆ BS6 ಕ್ಲಾಸಿಕ್ 350 ರೀಬಾರ್ನು ಎರಡನ್ನು ಕಂಪೇರ್ ಮಾಡೋದಕ್ಕೆ ತಂದಿದ್ದೀನಿ. ಇದು ಬಂದು ನಂದೇ ಗಾಡಿ 2025 ಮಾಡಲು, ಇದು ಕೂಡ ನಂದೇ ಗಾಡಿ 2016 ಮಾಡಲು. ಬಟ್ ಇದನ್ನ ಸೇಲ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನ ಸೇಲ್ ಮಾಡಿದ್ಮೇಲೆ ನನಗೆ ಕ್ಲಾಸಿಕ್ 350ನ ತುಂಬ ಮಿಸ್ ಮಾಡ್ಕೋತಿದ್ದೆ. ಅದರಿಂದ ಇದನ್ನ ತಗೊಂಡಿದ್ದು ಮತ್ತೆ ಕ್ಲಾಸಿಕ್ ಬೇಕು ಅಂತ. ಫಸ್ಟು ನಾನು BS3 ಬಗ್ಗೆ ಬರ್ತೀನಿ. ಫಸ್ಟು ನಾನು ಈ ಗಾಡಿ ತಗೊಂಡಿದ್ದು ಸ್ಟೋರಿ ಹೇಳ್ತೀನಿ. ನಾನು ಅವಾಗ ಕಾಲೇಜಲ್ಲಿದ್ದೆ 2016 ಫೈನಲ್ ಸೆಮ್ಮು ಇಂಜಿನಿಯರಿಂಗು. ಅವಾಗ ನನ್ನ ಹತ್ರ ಪಲ್ಸರ್ 220 ಇತ್ತು. ಬುಲೆಟ್ ಬಂದು ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸೊ ಅದರಿಂದ ಗಾಡಿ ತಗೋಬೇಕು ಅಂತ ತಗೊಂಡಿದ್ದು. ಆ ಟೈಮಲ್ಲಿ ಟ್ರೆಂಡಿಂಗ್ ಕಲರ್ ಅಂದರೆ ಬ್ಲ್ಯಾಕ್ನ 8 ಮಂತ್ಸ್ ಆದ್ಮೇಲೆ ಕೊಡ್ತೀನಿ ಅಂದ. ನನಗೆ ಇಮಿಡಿಯೇಟಾಗಿ ಗಾಡಿ ಬೇಕಾಗಿತ್ತು. ಮತ್ತೆ ಬ್ಲೂ ಕಲರ್ ಇತ್ತು. ನಂಗೆ ಬ್ಲೂ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಬ್ಲೂ ಕಲರ್ನ ಎಷ್ಟು ದಿನದೊಳಗಡೆ ಕೊಡ್ತೀರಾ ಅಂತ ಕೇಳಿದ್ದೆ. ಅವರು 2 ವೀಕ್ಸ್ ವೇಟಿಂಗ್ ಪೀರಿಯಡ್ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಂಗೆ 2 ವೀಕ್ಸ್ ಒಳಗಡೆ ಗಾಡಿ ಸಿಕ್ತು. ಸೊ ಆ ತರ ತಗೊಂಡಿದ್ದು ಇದು ಗಾಡಿನ. ಮತ್ತೆ ಈ ಗಾಡಿ ಏನಕ್ಕೆ ತಗೊಂಡಿದ್ದು ಅಂತ ನಾನು ಅವಾಗಲೇ ಹೇಳಿದೆ. ಏನಕ್ಕಂದ್ರೆ ನಾನು ಕ್ಲಾಸಿಕ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೆ. ನಮ್ಮ ಮನೇಲೂ ಕೂಡ ಕ್ಲಾಸಿಕ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ರು. ಅದರಿಂದ 2025 ಲೇಟೆಸ್ಟ್ ಮಾಡಲ್ ತಗೊಂಡಿದ್ದು. ಅದಲ್ದೇನೆ ಎಮರಾಲ್ಡ್ ಗ್ರೀನ್ ಕಲರ್ ಬಂದು ಸೆಕ್ಸಿ ಆಗಿದೆ. ಸೊ ಅದಕ್ಕೋಸ್ಕರ ತಗೊಂಡಿದ್ದು. ಬನ್ನಿ ಈಗ ಕಂಪ್ಯಾರಿಸನ್ ಬಗ್ಗೆ ಬರೋಣ. ಕ್ಲಾಸಿಕ್ 350 2007, 16 ಮತ್ತೆ ಹಳೆ ಗಾಡಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈಗ ಸೆಕೆಂಡ್ಸ್ ಅಲ್ಲಿ. ಅಂದ್ರೆ 2 ಲಕ್ಷ ಕೊಟ್ಟು ಕೂಡ ತಗೋತಾ ಇದ್ದಾರೆ. ಹೊಸ ಗಾಡಿಗಳಿದ್ರು 2 ಲಕ್ಷ ಕೊಟ್ಟು ಹಳೆ ಗಾಡಿಗಳನ್ನ ಏನಕ್ಕೆ ತಗೋತಾ ಇದ್ದಾರೆ ಅಂದ್ರೆ ಬಂದು ಇದ್ರ ಲುಕ್ಸು ಇದ್ರಲ್ಲಿ ಇಲ್ಲ. ಅಂದ್ರೆ ಗಾಡಿ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡ್ಬಿಟ್ಟ, ಅದೊಂದು ಪ್ರಾಬ್ಲಮ್ಮು. ಮತ್ತೆ ಆ ತಂಪು, ಇಂಜಿನ್ ತಂಪು ಇದೆಯಲ್ಲ, ಅದು ಇದ್ರಲ್ಲಿ ಬರಲ್ಲ. ಇದೊಂದು ಸ್ವಲ್ಪ ಜಾಸ್ತಿ ರಿಫೈನ್ಡ್ ಇಂಜಿನ್ ತರ ಆಗೋಗಿದೆ. ಇದರಲ್ಲೂ ಇದೆ, ತಂಪಿದೆ, ಬೀಟ್ ಇದೆ, ಎಲ್ಲ ಇದೆ. ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಇದರಲ್ಲೂ ಸೇಮ್ ಸೌಂಡ್ ಬರುತ್ತೆ. ಬಟ್ ನಿಮಗೆ ಈ ಗಾಡೀಲಿರೋ ಫೀಲು ಇದ್ರಲ್ಲಿ ಬರಲ್ಲ. ನಾನೇ ಓಡಿಸಿ ನೋಡಿದ್ದೀನಿ ಎರಡೂ ನಾನು ಓನ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಇಂಜಿನ್ ಕೆಪಾಸಿಟಿಲಿ ಏನು ಡಿಫ್ರೆನ್ಸ್ ಇಲ್ಲ. ಇದು 350cc, ಇದು 350cc. ಬಟ್ ಪವರ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾನೆ ಇದರಲ್ಲಿ. ಇನ್ನ ವೆಯ್ಟ್ ಅಂತ ಬಂದ್ರೆ ಇದು ನಿಮಗೆ 195 kg ಬರುತ್ತೆ. ಇದು 194 ಬರುತ್ತೆ. ನೀವು ನೋಡ್ಬೋದು ಇದರ ಸೈಜ್ ಬಂದು ಇದರ ಮುಕ್ಕಾಲು ಭಾಗ ಇದೆ ಅಷ್ಟೇ. ಅಂದ್ರೆ ಆಲ್ಮೋಸ್ಟ್ ಒಂದು 25% ಅಷ್ಟು ಡೌನ್ ಮಾಡಿಬಿಟ್ಟಿದ್ದಾನೆ ಸೈಜು. ಸೊ ಅಷ್ಟು ಸೈಜ್ ಕಡಿಮೆ ಆದ್ರೂ 1 kg ವೆಯ್ಟ್ ಡಿಫ್ರೆನ್ಸ್ ಬರೋದು ನೀವು ಇಮ್ಯಾಜಿನ್ ಮಾಡ್ಬೋದು ಇದರಲ್ಲಿ ಯಾವ ಥರ ಬಿಲ್ಡ್ ಕ್ವಾಲಿಟಿ ಇದೆ ಅಂತ. ಪವರ್ ಇಂಪ್ರೂವ್ ಮಾಡಿದ್ದಾನೆ, ಬಿಲ್ಡ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾನೆ. ಲೋ ಎಂಡ್ ಟಾರ್ಕ್ ಅಂತೂ ಅಮೇಝಿಂಗ್ ಆಗಿದೆ. ಯಾಕೆಂದರೆ ಈ ಗಾಡಿನ ಎಲ್ಲಿ ನೀವು 1ನೇ ಗೇರಲ್ಲಿ ಓಡಿಸ್ಬೋದು, ಅದನ್ನ ಇದರಲ್ಲಿ 3ನೇ ಗೇರಲ್ಲೇ ಓಡಿಸ್ಬೋದು. ಅಷ್ಟು ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ ಇದರಲ್ಲಿ. ಇಂಜಿನ್ ನೋಡಿ, ಇದರಲ್ಲಿ ಪುಷ್ ರಾಡ್ ಇಂಜಿನ್ ಬರ್ತಿತ್ತು, ಮತ್ತೆ ಕಾರ್ಬೊರೇಟರ್ ಸೆಟಪ್ ಇದರಲ್ಲಿ ಲೇಟೆಸ್ಟ್ ಇಂಜಿನ್ ಬರುತ್ತೆ ವಿತ್ ಫ್ಯೂಯಲ್ ಇಂಜೆಕ್ಟರ್ ಸೆಟಪ್. ಆವಾಗಲೇ ನಾನು ಹೇಳ್ದಂಗೆ ಸೈಜ್ ಡಿಫ್ರೆನ್ಸ್ ನೋಡ್ಬೋದು ನೀವು ಈ ಗಾಡಿಗೂ ಆ ಗಾಡಿಗೂ. ನನ್ನ ಗಾಡಿನ ನಾನು ಸಿಂಗಲ್ ಸೀಟ್ ಮಾಡಿದ್ದೀನಿ. ಸಿಂಗಲ್ ಸೀಟೇ ಲುಕ್ಕು ಇದಕ್ಕೆ. ಆಮೇಲೆ ಟೈರ್ ಸೈಜ್ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾನೆ. ಇದರಲ್ಲಿ ನೋಡಿದ್ರೆ ನೀವು 19 ಇಂಚ್ ವೀಲ್ಸ್ ಇದೆ. ಬಟ್ ಇದರಲ್ಲಿ 19 ಇಂಚ್ ವೀಲ್ಸ್ ಇದೆ. ಬ್ಯಾಕಲ್ಲಿ 110, 90, 18 ಇಂಚ್ ವೀಲ್ಸ್ ಇದೆ. ಬಟ್ ಇದರಲ್ಲಿ 120, 80, 18. ನಂಗೆ ಒಂದು ಇಷ್ಟ ಆಗದೆ ಇರೋದೇನೆಂದರೆ ಕಿಕ್ಕರ್ ಪಾರ್ಟು. ಇದರಲ್ಲಿ ಕಿಕ್ಕರ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಬುಲೆಟ್ಗೆ ಕಿಕ್ಕರ್ ಇದ್ರೇ ಚಂದ. ಕ್ಲಾಸಿಕ್ ಆಗ್ಬೋದು, ಬುಲೆಟ್ಗೆ ಆಗ್ಬೋದು. ಬಟ್ ಇದರಲ್ಲಿ ನಿಮಗೆ ಯಾವುದೇ ರೀತಿ ಕಿಕ್ಕರ್ ಬರೋಲ್ಲ. ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಸೆಲ್ಫ್ ಸ್ಟಾರ್ಟ್ ಮೇಲೆ ಡಿಪೆಂಡು ಈ ಗಾಡಿನಲ್ಲಿ. ಆರನ್ ಇದರಲ್ಲಿ ಡಬಲ್ ಆರನ್ ಬರುತ್ತೆ, ಬಟ್ ಇದರಲ್ಲಿ ಸಿಂಗಲ್ ಆರನ್ನು. ಇದರಲ್ಲಿ ಲೇಟೆಸ್ಟ್ ಆಗಿ ಟಾಪ್ ಮಾಡಲಲ್ಲಿ ಕಂಪ್ಲೀಟ್ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ, ಬ್ರೇಕು ಮತ್ತು ಕ್ಲಚ್ ಎರಡೂ. ಬಟ್ ಇದರಲ್ಲಿ ಯಾವುದೇ ರೀತಿ ಅಡ್ಜಸ್ಟಬಲ್ ಲಿವರ್ಸ್ ಬರಲ್ಲ, ನಾರ್ಮಲ್ ಲಿವರ್ಸೇ. ಇದರಲ್ಲಿ ಕಂಪ್ಲೀಟ್ LED ಸೆಟಪ್ ಬರುತ್ತೆ. ಇಂಡಿಕೇಟ್ರು, ಟೇಲ್ ಲೈಟು, ಹೆಡ್ಲೈಟ್ ಎಲ್ಲ LED ಬರುತ್ತೆ. ಇದರಲ್ಲಿ ಯಾವುದೇ ರೀತಿ LED ಬರಲ್ಲ, ಪ್ರತಿಯೊಂದು ಆಲೋಜನ್ನೇ ಬರೋದು. ಬಟ್ ನಿಮಗೆ ಹೆಡ್ಲೈಟ್ ಥ್ರೋ ನೋಡೋದಾದರೆ ಇದಕ್ಕಿಂತ ಇದು ಚೆನ್ನಾಗಿದೆ. ಆಲೋಜನ್ ಸೆಟಪ್ ಹೆಡ್ಲೈಟು ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮು. ಬಟ್ ಇದರಲ್ಲಿ ಏನು ಕಾಣಲ್ಲ. ಬಟ್ ಈ ಹೆಡ್ಲೈಟ್ ಕೊಡಬೇಕು ಅಂತ ಕೊಟ್ಟಿದ್ದಾನೆ ಅಷ್ಟೇ. ಲೆಗ್ ಗಾರ್ಡು ಅಂತ ಬಂದರೆ ನೋಡಿ, ಇಲ್ಲಿ ಇದ್ರದ್ದು ಎಷ್ಟು ದೊಡ್ಡದಾಗಿದೆ ಲೆಗ್ ಗಾರ್ಡು. ಗಾಡಿನ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಇದ್ರ ಲೆಗ್ ಗಾರ್ಡ್ ನೋಡಿ ನೀವು. ಸೊ ಕಾಂಪ್ಯಾಕ್ಟಾಗಿ ಇಷ್ಟು ಚಿಕ್ಕದಾಗಿ ಕೊಟ್ಬಿಟ್ಟಿದ್ದಾನೆ. ಇದು ಲೆಗ್ ಗಾರ್ಡ್ ಬಂದು ಏನು ಅಷ್ಟೇನು ಪ್ರೊಟೆಕ್ಟ್ ಮಾಡಲ್ಲ. ಸ್ವಲ್ಪ ಇನ್ನೂ ದೊಡ್ಡದಾಗಿ ಕೊಡಬೇಕಿತ್ತು ಲೆಗ್ ಗಾರ್ಡ್ನ. ಮೇಂಟೆನೆನ್ಸ್ ಅಂತ ಬಂದರೆ ಇದಕ್ಕಿಂತ ಇದು ಕಾಸ್ಟ್ಲಿ ಗುರು. ನೀವು ಇದನ್ನು ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯೋಚನೆ ಮಾಡಿ ತಗೊಳ್ಳಿ. ಬಟ್ ಇದು ನಿಮಗೆ ಈಸಿ ಮೇಂಟೆನೆನ್ಸ್, ಅಷ್ಟೇನು ಜಾಸ್ತಿ ಕಾಸ್ಟ್ ಆಗಲ್ಲ. ಇದರಲ್ಲೂ ಮೇಂಟೆನೆನ್ಸ್ ಚಾರ್ಜಸ್ ಬರುತ್ತೆ, ಬಟ್ ಇದರಷ್ಟು ಬರಲ್ಲ. ಬನ್ನಿ ಈಗ ಎರಡು ಗಾಡಿದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಮೊದಲನೇದಾಗಿ ಹಳೆ ಗಾಡಿ. ಇದರಲ್ಲಿ ಏನಪ್ಪ ಅಂದರೆ ಕಿಕ್ಕರ್ ಕೊಟ್ಟಿದ್ದಾನೆ. ಸೊ ಇದೇ ಖುಷಿ ಗುರು ಕಿಕ್ಕರ್ ಹೊಡಿಯೋದಕ್ಕೆ. ನೋಡಿ, ಬುಲೆಟ್ ಅಂದರೆ ಕ್ಲಾಸಿಕ್ ಅಂದರೆ ಈ ಥರ ಕಿಕ್ಕರ್ ಇರಬೇಕು. ಕಿಕ್ಕರ್ ಹೊಡೆದ್ರೇ ಅದು ಮಜಾ.
ಈಗ ಲೇಟೆಸ್ಟ್ ಮಾಡಲ್ ನೋಡೋದಾ ಎಕ್ಸಾಸ್ಟ್ ಸೌಂಡು. ಡ್ಯಾಶ್ ಬೋರ್ಡ್ ಅಲ್ಲಿ ಸ್ಪೀಡೋಮೀಟರ್ ಮಾತ್ರ ಅನಲಾಗ್ ಬರುತ್ತೆ. ಫ್ಯೂಯಲ್ ಲೆವೆಲ್ ಇಂಡಿಕೇಟರ್ ಮತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್ ಎಲ್ಲ ಡಿಜಿಟಲ್ ಬರುತ್ತೆ. ಮತ್ತೆ ಟ್ರಿಪ್ಪರ್ ನ್ಯಾವಿಗೇಷನ್ ಕೂಡ ಬರುತ್ತೆ ಇದರಲ್ಲಿ. ಆಮೇಲೆ ಕ್ಲಾಕ್ ಕೂಡ ಇದೆ. ಬಟ್ ಈ ಗಾಡಿನಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರಲ್ಲ. ಗೇರ್ ಪೊಸಿಷನ್ ಇಂಡಿಕೇಟರ್ ಆಗ್ಬೋದು, ಫ್ಯೂಯಲ್ ಇಂಡಿಕೇಟರ್ ಆಗ್ಬೋದು, ಯಾವ್ದು ಬರಲ್ಲ. ಇದು ಬ್ಯಾಟರಿ ಇಂಡಿಕೇಟರ್ ಮತ್ತೆ ಇದು ಸ್ಪೀಡೋಮೀಟರ್, ಇದು ಓಡೋಮೀಟರ್ ಅಷ್ಟೇ ಇದ್ರಲ್ಲಿ ಬರೋದು. ಬ್ರೇಕ್ಸ್ ಬಗ್ಗೆ ಬಂದ್ರೆ ಇದರಲ್ಲಿ ನಿಮ್ಗೆ ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಇದರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ಡುಯಲ್ ಚಾನಲ್ ABS. ಇನ್ನೊಂದ್ಸಲ ನೋಡ್ಕೊಬಿಡಿ, ಪಕ್ಕದಲ್ಲೇ ನಿಲ್ಸಿದೀನಿ, ರೈಟ್ ಸೈಡ್ ಮಾಡಿ ಗಾಡಿನ. ಆ ಎಕ್ಸಾಸ್ಟ್ ಲುಕ್ ನೋಡಿ, ಹಳೆ ಗಾಡಿಗೂ ಹೊಸ ಗಾಡಿಗೂ. ಹಳೆ ಗಾಡಿಲಿ ನೋಡಿ ಏನು ಸಖತ್ತಾಗಿದೆ, ಇಲ್ಲಿಂದ ಇಲ್ಲಿ ಗಂಟ ಇದೆ. ಒಂದೇ ಬೇಜಾರು ಏನಪ್ಪಾ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದ್ರಲ್ಲಿ ಕಿಕ್ಕರ್ ಇದೆ, ಬಟ್ ಇದ್ರಲ್ಲಿ ಕಿಕ್ಕರ್ ಇಲ್ಲ. ಇದ್ರಲ್ಲೂ ಕೂಡ ಕಿಕ್ಕರ್ ಕೊಡ್ಬೇಕಿತ್ತು. ಸೊ ಇದಿಷ್ಟು ಕಂಪ್ಯಾರಿಸನ್ ವಿಡಿಯೋ BS3 ಕ್ಲಾಸಿಕ್ 350 ಮತ್ತೆ BS6 ಲೇಟೆಸ್ಟ್ ರೀಬಾರ್ನ್ ಕ್ಲಾಸಿಕ್ 350 ಬಗ್ಗೆ. ಎಷ್ಟೇ ರೀಬಾರ್ನ್ ಏನೇ ಬರ್ಬೋದು, ಬಟ್ BS3 ಇರೋ ಡಿಮ್ಯಾಂಡ್ ಅಂತೂ ಕಡಿಮೆ ಆಗಲ್ಲ. ಸೊ ನಿಮ್ಗೆ ಯಾವ ಗಾಡಿ ಇಷ್ಟ ಆಯ್ತು? BS3 ಇಷ್ಟ ಆಯ್ತಾ ಇಲ್ಲ ರೀಬಾರ್ನ್ ಇಷ್ಟ ಆಯ್ತಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ.